16/6/2026 ನಮ್ಮ ಪ್ರಸ್ತುತ ಇದ್ದಂತಹ ಮತದಾರರ ಪಟ್ಟಿ ಏನಿತ್ತು ಅದನ್ನು ಫ್ರೀಸ್ ಮಾಡಿಬಿಟ್ಟು SIR ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಆ ದಿವಸದಂದು 16/6/26 ನಮ್ಮ ಜಿಲ್ಲೆಯಲ್ಲಿ 15,19,459 ಮತದಾರರ ಪಟ್ಟಿಯಲ್ಲಿ ಇದ್ದರು. ಈ 1.5 ತಿಂಗಳು ಏನು ನಮ್ಮ SIR ಪ್ರಕ್ರಿಯೆ ಆಯಿತು, ಅದರ ಔಟ್ಕಮ್ ಆಗಿ, ಅದರ ಪ್ರತಿಫಲವಾಗಿ ನಮಗೆ ಈಗ 13,30,905 ಮತದಾರರು ನಮ್ಮ ಡ್ರಾಫ್ಟ್ ಮತದಾರರ ಪಟ್ಟಿಯಲ್ಲಿ, ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಈಗ ನಾವು SIR ಅಲ್ಲಿ 2 ಪ್ರಕ್ರಿಯೆ ಇತ್ತು. ಒಂದು, ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂಥದ್ದು. ಎರಡನೇದು, ಈ ಪೋಲಿಂಗ್ ಸ್ಟೇಷನ್ಗಳನ್ನು ಕೂಡ ರ್ಯಾಷನಲೈಸ್ ಮಾಡುವಂಥ ಭಾಗ ಕೂಡ ಇತ್ತು. ಅದರ ಪ್ರತಿಯಾಗಿ ನಾವು ಮುಂಚೆ ಇದ್ದಂಥ 1,793 ಮತದಾರರ ಕೇಂದ್ರಗಳೇನಿದ್ವು, ಪೋಲಿಂಗ್ ಸ್ಟೇಷನ್ಸ್, ಅವುಗಳನ್ನು ರಿವೈಸ್ ಮಾಡಿ ಈಗ ನಾವು 1,886 ಮತದಾರರ ಕೇಂದ್ರಗಳನ್ನು ನಾವು ಮಾಡಿದ್ದೀವಿ. ಯಾಕೆ ಅಂತ ಹೇಳಿದರೆ, ಯಾವುದೇ ಒಂದು ಮತದಾನ ಕೇಂದ್ರದಲ್ಲಿ 1,200ಕ್ಕಿಂತ ಹೆಚ್ಚು ಮತದಾರರು ಇರಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ, ಹಾಗೂ ಕಳೆದ ಚುನಾವಣೆಗಳ ಸಂದರ್ಭದಲ್ಲಿ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ನಮಗೆ ಕೆಲವು ಅಂಶಗಳು ಗಮನಕ್ಕೆ ಬಂದಿರ್ತದೆ. ಕೆಲವು ಮತದಾರರ ಕೇಂದ್ರ ತುಂಬ ದೂರ ಆಗಿದೆ ಹಾಗೆ ಅಂತ ಹೇಳಿ ಆ ಎಲ್ಲ ವಿಷಯಗಳನ್ನು ನಾವು ಪರಿಗಣಿಸಿ ಅದನ್ನು ಮತದಾರರ ಕೇಂದ್ರಗಳನ್ನು ಕೂಡ ನಾವು ಪರಿಷ್ಕರಣೆ ಮಾಡಿದ್ದೀವಿ. ಸೊ ಸದ್ಯಕ್ಕೆ ಈಗ 1,886 ಒಟ್ಟು ಮತದಾನದ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಾ ಇದೆ. ಈ ಡ್ರಾಫ್ಟ್ ಮತದಾರರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಳ್ಳದೇ ಇರತಕ್ಕಂತಹ ಮತದಾರರ ಸಂಖ್ಯೆ 1,88,554. ಅದು ನಮ್ಮ 16/6/26ಕ್ಕೆ ಕಂಪೇರ್ ಮಾಡಿದರೆ 12% ಲೆಸ್ ಆಗುತ್ತೆ. 12.41% ಲೆಸ್ ಆಗುತ್ತೆ. ಇದು ಯಾಕೆ ಇವರು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೀಲಿಲ್ಲ ಅಂತ ಹೇಳಿದರೆ, ಅದನ್ನು ಕ್ಯಾಟಗರೈಸೇಷನ್ ಕೂಡ ನಾವು ತಮ್ಮ ಮುಂದೆ ಇಟ್ಟಿದ್ದೀವಿ. ಅದರಲ್ಲಿ ಮರಣ ಹೊಂದಿದಂಥ ಪ್ರಕರಣಗಳಿದೆ, ಆನಂತರ ಆಬ್ಸೆಂಟ್ ಇರ್ತಕ್ಕಂಥ ಪ್ರಕರಣ ಇದೆ, ದೆನ್ ಪರ್ಮನೆಂಟ್ಲಿ ಶಿಫ್ಟೆಡ್, ಬೇರೆ ಕಡೆ ಅವರು ಶಿಫ್ಟ್ ಆಗಿರ್ತಾರೆ, ಆನಂತರ ಇನ್ನೊಂದು ಕಡೆ ಆಲ್ರೆಡಿ ಎಲೆಕ್ಟ್ರಲ್ ರೋಲಲ್ಲಿ ಅವರು ನಮೂದಾಗಿರ್ತಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಇಲ್ಲಿಂದ ಕೈ ಬಿಡಬೇಕಾಗತ್ತೆ. ಅವ್ರಿಗೆ ನಿರಂತರವಾಗಿ ನಾವು ಅವಕಾಶಗಳನ್ನು ಕೊಟ್ಟಿದ್ದೀವಿ. ಇನ್ ಕೇಸ್ ಅವರು ನಮ್ಮ ಕ್ಯಾಟಗರೈಸೇಷನ್ ಪ್ರಕಾರ ತಪ್ಪು ಕ್ಯಾಟಗರೈಸೇಷನ್ ಆಗಿದ್ದರೆ ಅವರು ನಮ್ಮ ಗಮನಕ್ಕೆ ತಂದು ಅದನ್ನು ಸೇರಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇತ್ತು. ಆನಂತರ ಈ ವರದಿಯನ್ನು, ಈ ಮಾಹಿತಿಯನ್ನು ನಾವು ನಿರಂತರವಾಗಿ ಎಲ್ಲ ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗಳಿಗೂ ಕೂಡ ಕೊಡ್ತಾಯಿದ್ದೀವಿ. ಈಗ ಕೊನೆ ಹಂತದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಹಂತದಲ್ಲಿ ಸುಮಾರು 4 ಬಾರಿ ಇಲ್ಲಿವರೆಗೆ ನಾವು ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈ ಪೂರ್ತಿ ಪಟ್ಟಿಯನ್ನೇ ಕೊಟ್ಟಿದ್ದೀವಿ. ಯಾರಾದರೂ ಇನ್ ಕೇಸ್ ತಪ್ಪು ಮ್ಯಾಪಿಂಗ್ ಆಗಿದ್ದರೆ ಅಥವಾ ತಪ್ಪಾಗಿ ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದರೆ ಅದನ್ನು ಸೇರಿಸೋದಕ್ಕೆ ಸಹಕಾರ ಮಾಡಿ ಅಂತ ಹೇಳಿ ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ದು. ಬಟ್ ನಮ್ಮ ಕ್ಯಾಟಗರೈಸೇಷನ್ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಆಗಿದೆ ಅಂತ ಹೇಳಿ ಯಾವ ಒಂದು ಪ್ರಕರಣ ಕೂಡ ಯಾರಿಂದನೂ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಅದನ್ನು ನಾವು ಫೈನಲ್ ಮಾಡಿಕೊಂಡು ಈಗ ಕರಡು ಮತದಾರರ ಪಟ್ಟಿಯನ್ನು ನಾವು ಸಿದ್ಧಪಡಿಸಿದ್ದೀವಿ. ಕರಡು ಮತದಾರರ ಪಟ್ಟಿಯಲ್ಲಿ 13,30,905 ಮತದಾರರಿರ್ತಾರೆ. ಈ ಮತದಾರರಲ್ಲಿ ಕೆಲವು ಮತದಾರರಿಗೆ ನಾವು ಮತ್ತೆ ನೋಟಿಸನ್ನು ಕೊಡ್ತೀವಿ. ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಆದರೂ ಕೂಡ ನಾವು ಅವ್ರಿಗೆ ನೋಟಿಸನ್ನು ಕೊಡ್ತೀವಿ. ಆ ಸಂಖ್ಯೆ ಬಂದು 48,668. ಇದು ಯಾಕೆ ಅಂತ ಹೇಳಿದರೆ, ಒಂದು, ಈ ನೋ ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ, ಎನ್ಯುಮರೇಷನ್ ಫಾರ್ಮ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಫಿಲ್ ಮಾಡೋದಲ್ಲದೆ 2002ರಲ್ಲಿ ತಮ್ಮ ಮಾಹಿತಿ ಆಗಿರ್ಬೋದು ಅಥವಾ ಆ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಮತದಾತನ ಆಗಿರದೇ ಇದ್ದಿದ್ದರೆ ಅವರ ತಂದೆ ತಾಯಿ ಅಥವಾ ತಾತ ಅಜ್ಜಿ ಅವರ ಮಾಹಿತಿಯನ್ನು ಕೊಡಬೇಕಾಗಿರ್ತದೆ. ಸೊ ಇದಕ್ಕೆ ನಾವು ಪ್ರೊಜಿನಿ ಮ್ಯಾಪಿಂಗ್ ಅಥವಾ ಸೆಲ್ಫ್ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಇದನ್ನು ಮಾಡದೇ ಇದ್ದಂಥ ಪ್ರಕರಣಗಳಲ್ಲಿ ಅದು 15,164 ಇದೆ. ಸೊ ಈ ಪ್ರಕರಣಗಳಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಒಂದು, ಅವರು ಈ ಎನ್ಯುಮರೇಷನ್ ಫಾರ್ಮ್ಸಲ್ಲಿ ಸೀಮಿತ ಮಾಹಿತಿಯನ್ನು ಕೊಟ್ಟು ಮ್ಯಾಪಿಂಗ್ ಡೇಟಾವನ್ನು ಫಿಲ್ ಮಾಡದೆ ಸೈನ್ ಮಾಡಿ ಕೊಟ್ಟಿರ್ತಾರೆ. ಅಥವಾ ಇನ್ನೂ ಎಕ್ಸ್ಟ್ರೀಮ್ ಕೇಸ್ ಹೇಳೋದಾದರೆ, ನಾವು ಎನ್ಯುಮರೇಷನ್ ಫಾರ್ಮ್ ಏನು ಕೊಟ್ಟಿದ್ದೀವಿ
ಅದರಲ್ಲಿ ಏನು ಫಿಲ್ ಮಾಡದೆ ಕೇವಲ ಸೈನ್ ಮಾಡಿ ಕೊಟ್ಟಿದ್ರು ಕೂಡ ಅವ್ರ ಹೆಸರು ಇಲ್ಲಿ ಬಂದಿರ್ತದೆ. ಸೊ ಇಂಥವ್ರಿಗೆ ನಾವು 15,000 ಜನರಿಗೆ ಮಾಹಿತಿಯನ್ನು ಕೋರಿ ನೋಟಿಸನ್ನು ಕೊಡ್ತೀವಿ. ಅವರು ಈಗ ಮತ್ತೆ 2002ರ ಮ್ಯಾಪಿಂಗ್ ಪ್ರಕ್ರಿಯೆಗೆ ಒಳಪಡಬೇಕಾಗುತ್ತೆ. ಅವರು ಅದು 2002ರಲ್ಲಿ ಅವರು ಮತದಾರರಾಗಿದ್ದರೆ ಎಲ್ಲಿ ಏನು ಅಂತ ಆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅವರ ಮತದಾರರಾಗದೇ ಇದ್ದಿದ್ದರೆ ನಾನು ಹೇಳಿದಾಗೆ ಅವರ ಸಂಬಂಧಿಕರ ತಂದೆ ತಾಯಿ, ತಾತ ಮತ್ತು ಅಥವಾ ಅಜ್ಜಿ, ಈ 4 ಜನರದ್ದು ಮಾತ್ರ ಇವ್ರ ಮಾಹಿತಿಯನ್ನು ಕೊಡೋದಕ್ಕೆ ಅವಕಾಶ ಇರ್ತದೆ. ಆನಂತರ ಇನ್ನು ಕೆಲವು 33,504 ಪ್ರಕರಣಗಳಲ್ಲಿ ಕೆಲವು ಎನಾಮಲಿಗಳನ್ನು ನಾವು ಕಂಡುಕೊಂಡಿದ್ದೀವಿ. ಇದು ಸಿಸ್ಟಮ್ ಜನರೇಟೆಡ್ ಎನಾಮಲಿ ಆಗಿರ್ತದೆ. ಅದರಲ್ಲಿ ತಂದೆ ಮತ್ತು ಮಗನ ವಯಸ್ಸಿನಲ್ಲಿ ಅಸಾಮಾನ್ಯವಾಗಿರ್ತಕ್ಕಂಥ ಅಂತರ ಇರ್ತದೆ. ಸಾಮಾನ್ಯವಾಗಿ ಎಷ್ಟು ಅಂತರ ಇರಬೇಕೋ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇರತಕ್ಕಂಥ ಅಂತರ ಇರ್ತದೆ. 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು ತಂದೆ ಮಗನ ವಯಸ್ಸಿನ ಅಂತರ. ಆನಂತರ ತಾತ ಮತ್ತು ಮೊಮ್ಮಗ ಇವರ ವಯಸ್ಸಿನಲ್ಲೂ ಕೂಡ 40 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಅಂತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವುಗಳು ಇಲ್ಲಿ ಎನಾಮಲಿ ಅಂತ ಹೇಳಿ ನಮ್ಗೆ ಬಂದಿರ್ತದೆ. ಸೊ ಇವ್ರಿಗೆ ನಾವು ಮತ್ತೆ ನೋಟಿಸನ್ನು ಕೊಡ್ತೀವಿ. ಇವರು ಕೂಡ ತಮ್ಮ ಎಡಿಷನಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟು, ಯಾಕೆಂತ ಹೇಳಿದ್ರೆ ಇದು ಆಗಬಾರ್ದು ಅಂತಲ್ಲ, ಆಗಿರೋ ಸಾಧ್ಯತೆಯೂ ಇರ್ಬೋದು, ಬಟ್ ಅದನ್ನು ರೀಅಶ್ಯೂರ್ ಮಾಡ್ಕೊಳ್ಳೋದಕ್ಕೆ ನಾವು ನೋಟಿಸನ್ನು ಕೊಟ್ಟು ಅದನ್ನು ಖಚಿತತೆ ಪಡಿಸ್ಕೊಂಡ ನಂತರ ಈ 48,000 ಏನಿದ್ದಾರೆ ಅವರು ಫೈನಲ್ನಲ್ಲಿ ಬರ್ತಾರೆ. ಖಚಿತತೆ ಪಡಿಸಿದರ ನಂತರ ಮಾತ್ರ. ಇಲ್ಲ ಅಂತ ಹೇಳಿದರೆ ಇವರು ಕೂಡ ಡ್ರಾಪ್ ಆಗೋ ಸಾಧ್ಯತೆ ಇರ್ತದೆ. ಯಾಕೆಂತ ಹೇಳಿದರೆ ನಾವು ಯಾವುದೇ ಮತದಾರರನ್ನು ಡೌಟ್ ಪಡ್ತಾ ಇಲ್ಲ. ಇಲ್ಲಿ ನಮ್ಮ ಮಾಹಿತಿ ಪ್ರಕಾರ ಮತದಾರರು ನಮಗೆ ಒದಗಿಸಿದಂಥ ಮಾಹಿತಿ ಪ್ರಕಾರ ಈ ಕರಡು ಮತದಾರರ ಪಟ್ಟಿಯನ್ನು ಮಾಡಿದ್ದೀವಿ. ಇದರಲ್ಲಿರೋದೇ ಫೈನಲ್ ಅಂತಲೂ ಹೇಳ್ತಾ ಇಲ್ಲ. ಯಾಕೆಂತ ಹೇಳಿದರೆ ಈಗ ಮತದಾರರ ಪರಿಷ್ಕರಣೆ ಏನು ನಡೀತು ನಮ್ಮದು SIR ಹಂತದಲ್ಲಿ ಸರ್ಕಾರಿ ನೌಕರ ಆಗಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ಬೇರೆ ಕ್ಷೇತ್ರದಿಂದ ಇಲ್ಲಿ ಬಂದಿರ್ಬೋದು. ಆವಾಗ ಅವನಿಗೆ ಇನ್ಮೇಲೆ ಅವನು ಇಲ್ಲೇ ಇರುವಂಥ ಇಚ್ಛೆ ವ್ಯಕ್ತಪಡಿಸಿದರೆ ಆರ್ಡಿನರಿ ರೆಸಿಡೆಂಟ್ ಅಂತ ಆಗೋಕ್ಕೆ ಇದ್ದಂಥ ಸಂದರ್ಭದಲ್ಲಿ ಅವನು ಇಲ್ಲಿ ಎಲೆಕ್ಟರ್ಗೆ ಆಗೋಕ್ಕೆ ಇಚ್ಛೆ ಪಡ್ತಾನೆ. ಸೊ ಆವಾಗ ಅವ್ರಿಗೆ ಇಲ್ಲಿ ಈ SIR ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ ಅಂತ ಹೇಳಿದರೆ ಅವ್ರ ಮತದಾರರೇ ಅಲ್ಲ ಅಂತ ಅರ್ಥ ಅಲ್ಲ. ಇದಾದ ನಂತರ ನಾವು ಇವತ್ತಿನಿಂದ ಈಗ ಫ್ರೀಸ್ ಏನು ಮಾಡಿದ್ವಿ, ಫಾರ್ಮ್ 6, 7 ಮತ್ತು 8 ಅದನ್ನು ಓಪನ್ ಮಾಡ್ತೀವಿ. 6ನೇ ಫಾರ್ಮ್ 6 ಕೊಟ್ಟು ಮತ್ತೆ ಅವರು ಎಂಟ್ರಿ ಆಗೋದಕ್ಕೂ ಕೂಡ ಅವಕಾಶ ಇದೆ ಇವತ್ತಿನಿಂದ. ಬಟ್ ಒಂದೇ ಒಂದು ಬದಲಾವಣೆ, ಫಾರ್ಮ್ 6 ಮುಂಚೆ ನಾವು ಕೇವಲ ಒಂದು ಡಿಕ್ಲರೇಷನ್ ಆನಂತರ ಫಾರ್ಮ್ಸನ್ನು ಫಿಲ್ ಮಾಡಿ ಮಾಹಿತಿಯನ್ನು ತೆಗೆದುಕೊಳ್ತಿದ್ವಿ. ಇನ್ನು ಮೇಲೆ ಈ SIR ಪ್ರಕ್ರಿಯೆಯಲ್ಲಿ ಏನು ಮ್ಯಾಪಿಂಗ್ ಪ್ರಕ್ರಿಯೆ ಆಯಿತೋ ಅದನ್ನು ಕೂಡ ಈ ಮುಂದೆ ಅವರು ಕೊಡಬೇಕಾಗುತ್ತೆ. ಫಾರ್ಮ್ 6 ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ 2002ರ ಲಿಂಕೇಜಸನ್ನು ಕೂಡ ಅವರು ಫಾರ್ಮ್ 6 ಒಟ್ಟಿಗೆ ಕೊಡಬೇಕಾಗುತ್ತೆ. ಸೊ ಈ ಎರಡೂ ಪ್ರಕ್ರಿಯೆ ಮೂಲಕ ಅವರು ಮತ್ತೆ ಒಳಗಡೆ ಬರೋದಕ್ಕೂ ಕೂಡ ಅವಕಾಶ ಇರ್ತದೆ. ಸೊ ನಮ್ಮ ಜಿಲ್ಲಾಡಳಿತ ಅಥವಾ ಇಲೆಕ್ಷನ್ ಕಮಿಷನ್ ವತಿಯಿಂದ ನಾವು 48,668 ನೋಟಿಸನ್ನು ಕೊಡ್ತೀವಿ. ಅದನ್ನು ಯಾವ ರೀತಿ ನಾವು ಹಿಯರ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಟೋಟಲ್ ಆಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ERO ಇರ್ತಾರೆ, ಒಬ್ಬ AERO ಇರ್ತಾರೆ ಸಾಮಾನ್ಯವಾಗಿ. ಆನಂತರ ಕೆಲವು ಕಡೆ ವರ್ಕ್ ಲೋಡ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಅನುಮೋದಿಸಿದರೆ ಮಾತ್ರ ಅಡಿಷ್ನಲ್ AEROಗಳು ಕೂಡ ಇರ್ತಾರೆ. ಫಾರ್ ಎಕ್ಸಾಂಪಲ್ ತೀರ್ಥಹಳ್ಳಿಯಲ್ಲಿ ಮುಂಚೆ AERO 3 ಇತ್ತು. ಸೊ ಈ ರೀತಿ ಅಡಿಷ್ನಲ್ AEROಗಳನ್ನು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಅದು ಸಾಮಾನ್ಯ ಪ್ರಕ್ರಿಯೆಯಲ್ಲಿ. ಈ SIR ಪ್ರಕ್ರಿಯೆಯಲ್ಲಿ ಯಾಕೆಂತ ಹೇಳಿದರೆ ನಾವು 48,000 ಜನರಿಗೆ ನೋಟಿಸನ್ನು ಕೊಟ್ಟು ಅವ್ರದ್ದು ಹಿಯರಿಂಗ್ ಮಾಡಿ ಒಂದು ತಾತ್ವಿಕ ಕೊನೆ ಏನು ಬರಬೇಕಾಗುತ್ತೆ, ನಾವು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಈ ಎಲ್ಲ ಪ್ರಕ್ರಿಯೆಯನ್ನು ನಿಭಾಯಿಸೋದಕ್ಕೆ ಕೇವಲ 10 ಅಥವಾ 11 ಜನಕ್ಕೆ ಆಗೋದಿಲ್ಲ ಅಂತ ಮನಗಂಡು ನಾವು ಇಡೀ ಜಿಲ್ಲೆಯಾದ್ಯಂತ ಹೆಚ್ಚುವರಿಯಾಗಿ 266 ಅಡಿಷ್ನಲ್ ERO ಇವುಗಳನ್ನು ನಾವು ನೇಮಕ ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಇಟ್ಟಿದ್ದೀವಿ. ಅದು ಮುಂಚೆ ಇದ್ದಂಥದ್ದು ಮತ್ತು ಅಡಿಷ್ನಲ್ ಆಗಿ ಕೋರಿರ್ತಕ್ಕಂಥದ್ದು ಎರಡೂ ಸೇರಿ ನಮಗೆ 277 AEROಗಳು ನಮಗೆ ಬರ್ತಾರೆ. ಸೊ ಇದು ಯಾವ ರೀತಿ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದರೆ, ಈ ನೋಟಿಸನ್ನು ಕೊಡುವಂಥ ಸಂದರ್ಭದಲ್ಲಿ ಮತದಾರರು ತುಂಬ ದೂರ ಪ್ರಯಾಣ ಮಾಡುವಂಥ ಪರಿಸ್ಥಿತಿ ಬರಬಾರ್ದು. ಯಾಕೆಂತ ಹೇಳಿದರೆ EROಗಳು ಕೇವಲ ತಮ್ಮ ವಿಧಾನಸಭಾ ಕ್ಷೇತ್ರದ ಹೆಡ್ ಕ್ವಾರ್ಟರ್ಸ್ ಏನಿರುತ್ತೆ ಅಲ್ಲಿರ್ತಾರೆ. ಫಾರ್ ಎಕ್ಸಾಂಪಲ್ ಸಾಗರದವರು ಸಾಗರದಲ್ಲಿದ್ದಾರೆ, ಶಿಕಾರಿಪುರದವರು ಅಲ್ಲಿರ್ತಾರೆ, ಶಿವಮೊಗ್ಗದವರು ಇಲ್ಲಿರ್ತಾರೆ, ಆನಂತರ ರೂರಲ್ ಅವರು ಇಲ್ಲೇ ಇರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಇಡೀ ಸಾಗರ ಕ್ಷೇತ್ರದ ಮತದಾರರು
ಪ್ರತಿಯೊಬ್ಬರು ಯಾರಿಗೆ ನಾವು ನೋಟಿಸ್ ಕೊಡ್ತೀವಿ ಪ್ರತಿಯೊಬ್ಬರು ಸಾಗರಕ್ಕೇ ಬಂದು ತಮ್ಮ ಸ್ಪಷ್ಟೀಕರಣವನ್ನು ಅಥವಾ ಹೆಚ್ಚುವರಿ ದಾಖಲೆಯನ್ನು ಕೊಡಬೇಕು ಅನ್ನುವಂಥದ್ದು ಕಷ್ಟ ಆಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು 2 ಕ್ರಮಗಳನ್ನು ಕೈಗೊಂಡಿದ್ದೀವಿ. ಒಂದು, ನಗರ ಪ್ರದೇಶಗಳಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಒಬ್ಬ AERಗಳನ್ನು ಕೊಡೋದಕ್ಕೆ, ಆನಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು AERO ಬಂದು ಅಲ್ಲಿ ವಿಚಾರಣೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಸೊ ಗ್ರಾಮ ಪಂಚಾಯಿತಿ ಅಂತ ಬಂತು ಅಂತ ಹೇಳಿದ್ರೆ ಒಂದು ಗ್ರಾಮ ಪಂಚಾಯಿತಿಗೆ 4 ರಿಂದ 5, 6, 7 ಈ ರೀತಿ ಹಳ್ಳಿಗಳು ಇರ್ಬೋದು. ಸೊ ಅದರ ಬೇಸಿಸ್ ಮೇಲೆ ನಾವು ಅಷ್ಟು ಮತದಾರರಿಗೆ ಏನು ಇನ್ಕನ್ವೀನಿಯನ್ಸ್ ಇದೆ ಅದನ್ನು ರಿಡ್ಯೂಸ್ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಅನಾಲಿಸಿಸ್ ಕೂಡ ಮಾಡಿದ್ದೀವಿ. ಯಾಕೆಂತ ಹೇಳಿದರೆ 48,000 ಏನಿದೆ ಅದನ್ನು ನಾವು 2 ತಿಂಗಳ ಅವಧಿಯಲ್ಲಿ ವಿಚಾರಣೆ ಮಾಡಿ ಅಂತಿಮ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 277 ಏನು ಅಡಿಷನಲ್ AERO ಮಾಡಿದ್ದೀವಿ, ಅವ್ರಿಗೆ ಪ್ರತಿಯೊಬ್ಬರಿಗೂ ಎಷ್ಟು ನೋಟಿಸ್ ಬರುತ್ತೆ ಅಥವಾ ಎಷ್ಟು ವಿಚಾರಣೆಯನ್ನು ಮಾಡಬೇಕಾಗತ್ತೆ ಅನ್ನೋಂಥದ್ದನ್ನು ಕೂಡ ನಾನು ಲಾಸ್ಟ್ ಕಾಲಮಲ್ಲಿ ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ನಮ್ಮ ಶಿವಮೊಗ್ಗದಲ್ಲಿ 284 ಒಬ್ಬ AERO. ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ 45 ಅಥವಾ 45 ದಿವಸ ಅಂತಲೇ ಅಂದ್ಕೊಳ್ಬೋದು. ಯಾಕೆಂತ ಹೇಳಿದರೆ 60 ದಿವಸ ಇದ್ದರೂ ಕೂಡ ನಾನ್ ವರ್ಕಿಂಗ್ ಡೇ ಅಥವಾ ಅಧಿಕಾರಿ ಅಲಭ್ಯತೆ ಇದೆಲ್ಲ ಇದ್ದರೂ ನಾವು 45 ದಿವಸ ಅಂತ ಅಂದ್ಕೊಂಡ್ರೂ ಕೂಡ 45 ದಿವಸದಲ್ಲಿ ಅವರು ಒಂದು 280 ಅಥವಾ ರೌಂಡಾಗಿ ಒಂದು ಅಂದಾಜಾಗಿ 300 ಅಂತ ಅಂದ್ಕೊಳ್ಳಿ, 300 ಪ್ರಕರಣಗಳನ್ನು ಮಾತ್ರ ಹಿಯರ್ ಮಾಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಆದಷ್ಟು ನಮ್ಮ AEROಗಳಿಗೂ ಕೂಡ ಜಾಸ್ತಿ ಒತ್ತಡ ಇಲ್ಲದೆ, ಆನಂತರ ಮತದಾರರಿಗೆ ಹೆಚ್ಚಿನ ಇನ್ಕನ್ವೀನಿಯನ್ಸ್ ಆಗದೆ ಈ ವಿಚಾರಣಾ ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಅನ್ನೋಂಥ ಉದ್ದೇಶವನ್ನು ಹೊಂದಿದ್ದೀವಿ. ಸೊ ಈ 48,000 ಏನು ನೋಟಿಸನ್ನು ನಾವು ಕೊಡ್ತೀವಿ, ಇದನ್ನು ಹೊರತುಪಡಿಸಿ ಈಗ ನಾವೇನು ಡ್ರಾಫ್ಟ್ ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸ್ತಾ ಇದ್ದೀವಿ, ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿದ್ದರೆ ಮತದಾರರಿಗೆ ಅದು ಗಮನಕ್ಕೆ ಬಂದಾಗ ಅವರು ಕೂಡ ಸೋಮುಟ್ಟವಾಗಿ ನಮಗೆ ಮತ್ತೆ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಅಂತ ಪೀರಿಯಡ್ ಅಂತ ಅದಕ್ಕೆ ಹೇಳ್ತಾರೆ. ಇದನ್ನು ಅವರು ಕೂಡ ಅದನ್ನು ಸರಿಪಡಿಸೋದಕ್ಕೆ ಅಥವಾ ತಪ್ಪಾಗಿದೆ ಅಂತ ಅಹವಾಲನ್ನು ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಆ ಎಲ್ಲ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗಳನ್ನು ಕೂಡ ಇದೇ AERO ಅವರು ಹಿಯರ್ ಮಾಡ್ತಾರೆ. ಸೊ ಇಷ್ಟು ಪ್ರಕ್ರಿಯೆಗಳನ್ನು ನಾವು 2 ತಿಂಗಳಲ್ಲಿ ಮಾಡಿ ಕೊನೆಗೆ 27 ಅಕ್ಟೋಬರ್ ಅಂದು ನಾವು ಫೈನಲ್ ಪಬ್ಲಿಕೇಷನನ್ನು ಮಾಡ್ತೀವಿ. ಸೊ ಅಲ್ಲಿಗೆ ನಮ್ಮ SIR ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಇದು SIR ಪ್ರಕ್ರಿಯೆ ಆದರೆ ನಾನು ಆಗಲೇ ಹೇಳಿದೆ, ಬಟ್ ಆದರೂ ಕೂಡ ಇನ್ನೊಂದು ಸಾರಿ ರಿಪಿಟೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತಿಂದ ನಾವು ಎಲ್ಲ ರೀತಿಯ ಫಾರ್ಮ್ಸನ್ನು ಕೂಡ ರಿಸೀವ್ ಮಾಡ್ತೀವಿ. ಫಾರ್ಮ್ 6, 7 ಆ್ಯಂಡ್ 8 ಎಲ್ಲವನ್ನೂ ಕೂಡ ರಿಸೀವ್ ಮಾಡ್ತೀವಿ. ಇದಕ್ಕೆ ನಾವು ಜೂನ್ 16ರಿಂದ ಅದನ್ನು ಫ್ರೀಸ್ ಮಾಡಿದ್ವಿ. ಇವತ್ತು ಡ್ರಾಫ್ಟ್ ಮತದಾರರ ಪಟ್ಟಿ ಪಬ್ಲಿಷ್ ಆಗಿರೋದ್ರಿಂದ ಇವತ್ತಿನಿಂದ ಅದನ್ನು ಓಪನ್ ಮಾಡ್ತೀವಿ. ಎಲ್ಲರೂ ಕೂಡ ಅದನ್ನು ಕೊಡೋದಕ್ಕೆ ಮುಕ್ತರಾಗಿದ್ದಾರೆ. ಓನ್ಲಿ ಬದಲಾವಣೆ ಇದು ಕೂಡ ರಿಪಿಟೇಷನ್. ಫಾರ್ಮ್ 6 ಒಟ್ಟಿಗೆ 2002ರ ಮ್ಯಾಪಿಂಗ್ ಮಾಹಿತಿಯನ್ನು ಕೂಡ ತಾವೆಲ್ಲರೂ ಕೂಡ ಕೊಡಬೇಕಾಗತ್ತೆ. ಸೊ ಸಾರ್ವಜನಿಕರಲ್ಲಿ ಹಾಗೂ ಎಲ್ಲ ಮತದಾರರಲ್ಲಿ, ಪೊಲಿಟಿಕಲ್ ಪಾರ್ಟಿಗಳಲ್ಲಿ, ಮಾಧ್ಯಮಗಳಲ್ಲಿ ನಾನು ಕೋರ್ಕೊಳ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದರೆ, ಈ ಪ್ರಕ್ರಿಯೆಯಲ್ಲಿ ಇಲ್ಲಿಯವರೆಗೆ ತಾವು ಯಾವ ರೀತಿ ನಮಗೆ ಸಹಕಾರ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಆನಂತರ ನಾವು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿಯನ್ನು ಯಾವ ರೀತಿ ಇಲ್ಲಿವರೆಗೆ ಮೇಂಟೈನ್ ಮಾಡಿದ್ದೀವಿ, ಅದೇ ರೀತಿಯ ಟ್ರಾನ್ಸ್ಪರೆನ್ಸಿಯನ್ನು, ಪಾರದರ್ಶಕತೆಯನ್ನು ಮುಂದಿನ ಪ್ರಕ್ರಿಯೆಯಲ್ಲಿ ಕೂಡ ಮಾಡ್ತೀವಿ. ಯಾವುದೇ ರೀತಿಯ ಸಂದೇಹಗಳಾಗಲಿ, ನ್ಯೂನತೆಗಳಾಗಲಿ ತಮ್ಮ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಕೂಡ ತಮ್ಮ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.